ಸ್ನೇಹಿತರೆ, ನಾನು ರೆನಿ ಡಿಸೋಜ. ಸ್ಪೋಕನ್ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದನ್ನು ನೀವು ಕಲಿಯೋಕ್ಕೆ ಇಷ್ಟಪಡ್ತಾ ಇದ್ದರೆ ಇದು ಒಂದು ಒಳ್ಳೆಯ ಅವಕಾಶ. ನೀವು ನನ್ನ ಜೊತೆ ಆನ್ಲೈನಲ್ಲಿ ಇಂಗ್ಲಿಷ್ ಕಲಿಯಬಹುದು. ನಿಮಗೆ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಬಯೋದಲ್ಲಿ ಲಿಂಕ್ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ನಿಮಗೆ ಇಂಗ್ಲಿಷ್ ಏನಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾಕೆಂದರೆ ಇಂಗ್ಲಿಷ್ ಕಷ್ಟ ಆಗುತ್ತೆ ಅಂತ ಯಾವಾಗ ನಾವು ಮನಸ್ಸಿನಲ್ಲಿ ತಿಳ್ಕೊಳ್ತೀವಿ, ಮನಸ್ಸಿನಲ್ಲಿ ನಾವು ಒಂದು ದೃಢವಾಗಿ ನಾವು ಒಂದು ನಿರ್ಧಾರ ಮಾಡ್ಕೊಂಡು ಬಿಟ್ಟಿರ್ತೀವಿ, ಇಂಗ್ಲೀಷು ತುಂಬ ಕಷ್ಟ ಅಲ್ವಾ. ಸೊ ಯಾವಾಗ ನೀವು ಮನಸ್ಸಲ್ಲಿ ಇದನ್ನು ಇಟ್ಕೊಂಡಿದ್ದೀರಾ ಆವಾಗ ನಿಮಗೆ ಖಂಡಿತವಾಗಿಯೂ ಇದು ಕಷ್ಟ ಆಗತ್ತೆ. ಆದರೆ ನೀವು ಯಾವಾಗ ನಾನು ಇಂಗ್ಲೀಷ್ ಕಲಿಬಹುದು ಅಂತ ಒಂದು ಮನಸ್ಸಿನಲ್ಲಿ ನೀವು ನಿರ್ಧಾರ ಮಾಡ್ತೀರಾ ಆವಾಗ ನೀವು ಖಂಡಿತ ಇಂಗ್ಲೀಷನ್ನು ಕಲಿಬೋದು. ಮತ್ತು ಹೇಗೆ ಕಲಿಯೋದು ಅಂದರೆ ಅದರಲ್ಲಿ 4 ವಿಧಾನ ಇರುತ್ತೆ. ಒಂದು, ನೀವು ಕೇಳಿ ಕಲಿಬೋದು. ಕೇಳಿ ಅಂದರೆ ರೇಡಿಯೋ ಇರ್ಬೋದು, ಇಲ್ಲ ಯೂಟ್ಯೂಬ್ ಚಾನಲ್ಸ್ ಇರ್ತವೆ, ಅದನ್ನು ಕೇಳಿಬಿಟ್ಟು ಕಲಿಬೋದು. ಇಲ್ಲ ಮತ್ತೊಂದು, ಓದಿ. ಇಂಗ್ಲೀಷು ನೀವು ಬುಕ್ಸ್ ಇರುತ್ತೆ, ಓದ್ತೀರಾ. ಈವನ್ ಸ್ಕೂಲಲ್ಲಿ ಓದಿರ್ತೀರಾ, ಈವನ್ ನ್ಯೂಸ್ ಪೇಪರ್ಸ್ ಬಂದಿರುತ್ತೆ, ಅದನ್ನು ಓದಿಬಿಟ್ಟು ನೀವು ಕಲಿಬೋದು. ಮತ್ತು ಮೂರನೇದಾಗಿ ನೀವು ಯಾವಾಗ ನೀವು ಬರಿತೀರಾ, ಜಾಸ್ತಿ ಬರಿತೀರಾ, ಆವಾಗನೂ ಕೂಡ ನಿಮ್ಮ ಒಂದು ಇಂಗ್ಲೀಷ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಲ್ಲಿ ನಿಮಗೆ ಉನ್ನತಿಯನ್ನು ಕಾಣ್ಬೋದು ಅಲ್ವಾ. ಒಂದು ಕೇಳಿ, ಬೇರೆಯವರೊಂದಿಗೆ ಕೇಳಿ, ಯೂಟ್ಯೂಬನ್ನು ಕೇಳ್ಬೋದು, ಯಾವುದೇ ಇಂಗ್ಲೀಷ್ ಚಾನಲನ್ನು ಕೇಳ್ಬೋದು. ಕೇಳಿ ನೀವು ಅದನ್ನು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತೊಂದು, ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಮತ್ತೊಂದು, ಓದಿ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ನೀವು ಬೇರೆಯವರನ್ನು ಅನುಕರಣೆ ಅಂದರೆ ನೀವು ಬೇರೆಯವರನ್ನು ನೋಡ್ತೀರಾ, ಹೇಗೆ ಅವರು ಮಾತಾಡ್ತಾರೆ, ಅವರ ಹಾವಭಾವ ಅಲ್ವಾ, ಅದನ್ನು ನೀವು ನೋಡಿಬಿಟ್ಟು ಹೇಗೆ ಕಲಿಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಅವ್ರು ಹೇಗೆ ಮಾತಾಡ್ತಾರೆ ಹಾಗೆ ನಾವು ಮಾತಾಡಬೇಕು ಅಲ್ವಾ. ಅದಕ್ಕಿಂತ ಮುಖ್ಯವಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಲ್ವಾ. ನೀವು ಪ್ರಾಕ್ಟೀಸ್ ಮಾಡದೆ ಜಸ್ಟ್ ನೀವು ಕೇಳೋದು, ಬರೆಯೋದು, ಇಲ್ಲ ನೀವು ನೋಡೋದು, ಓದೋದು ಇಷ್ಟೇ ಅಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು? ಒಂದೇ, ನೀವು ಇವಾಗೇನು ಕೇಳಿರ್ತೀರಾ, ಅದೇ ಯೂಟ್ಯೂಬಲ್ಲಿ ಒಂದು ನಮ್ಮ ಚಾನಲ್ ಇದೆಯಲ್ಲ, ಚಾನಲಲ್ಲಿ ನೀವು ಕೇಳ್ತೀರಾ ಇಂಗ್ಲೀಷ್ ಬಗ್ಗೆ, ಅದನ್ನೇ ನೀವು ನಿಮ್ಮಷ್ಟಕ್ಕೆ ನೀವು ಹೇಳೋಕ್ಕೆ ಪ್ರಯತ್ನ ಪಡಬೇಕು. ಅದು ನೀವು ಇಲ್ಲಿ ನಿಮ್ಮ ಕನ್ನಡಿ ಮುಂದುಗಡೆ ನಿಂತುಬಿಟ್ಟು ನೀವು ಹೇಳ್ಬೋದು, ಇಲ್ಲ ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ನೀವು ಹೇಳ್ಬೋದು. ಆವಾಗ ಪದೇ ಯಾವಾಗ ನೀವು ಡೈಲಿ ಪ್ರತಿದಿನ ಈ ರೀತಿ ನೀವೇನು ಕೇಳಿರ್ತೀರ ಅದನ್ನೇ ನೀವು ಹೇಳೋಕ್ಕೆ ಪ್ರಯತ್ನ ಪಡ್ತೀರಾ. ಅಂದರೆ ನೋಡದೆ ಯಾರು ನೋಡಿ ಹೇಗೇನೋ ಒಟ್ಟು ನೀವು ಹೇಳಬೇಕು. ಅದೇನೆಂದರೆ ನಿಮ್ಮ ಬಾಯಿಂದ ಬರಬೇಕದು. ಯಾವಾಗ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಆವಾಗಲೂ ಕೂಡ ನೀವು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆನಾ. ಸೊ ಯಾವಾಗ ನೀವು ಪ್ರಯತ್ನ ಪಡೋದಿಲ್ಲ ಅಲ್ಲಿ ತನಕ ಇದು ಇಂಗ್ಲೀಷ್ ನಿಮಗೆ ಬರೋದಿಲ್ಲ. ಒಂದು, ನೀವು ನಿಮ್ಮಷ್ಟಕ್ಕೆ ಹೇಳೋದಾಯಿತು. ನಿಮ್ಮಷ್ಟಕ್ಕೆ ಏನಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅನ್ನಿಸ್ಬೋದು, ನಾನು ಬೇರೆಯವ್ರ ಹತ್ರ ಮಾತಾಡಿದರೆ ಅವ್ರೇನು ತಿಳ್ಕೊತಾರ ಅಂತ. ಆದರೆ ಸ್ನೇಹಿತರೆ, ಇದು ಯಾವಾಗ ನೀವು ಸ್ಟಾರ್ಟಿಂಗ್ನಲ್ಲಿ ಮಾಡ್ಬೋದು. ನಿಮ್ಮಷ್ಟಕ್ಕೆ ನೀವು ಅದನ್ನೇನು ಕೇಳಿರ್ತೀರಾ ಅದನ್ನು ನೀವು ರೆಕಾರ್ಡಿಂಗ್ ಮಾಡ್ಬೋದು. ರೆಕಾರ್ಡಿಂಗ್ ಮಾಡಿ ಪದೇ ಕೇಳ್ಬೋದು, ಇದು ಕರೆಕ್ಟಾಗಿದೆಯಾ ಹೀಗೆ ಅಂತ. ಮತ್ತೊಂದು, ಇದಾದ ನಂತರ ನೀವು ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ಖಂಡಿತ ಪ್ರಯತ್ನ ಪಡಬೇಕು. ಇದು ಬೇರೆಯವರು ಅಂದರೆ ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯವರೇ ಆಗಿರ್ಬೋದು,
ಯಾರ ಹತ್ರನಾದರೂ ನೀವು ಮಾತಾಡಲೇಬೇಕಾಗತ್ತೆ. ಯಾಕಂದರೆ ನೀವು ಮಾತಾಡಲಿಕ್ಕೆ ಕಲಿತಾ ಇದ್ದೀರಾ. ಸ್ಪೋಕನ್ ಇಂಗ್ಲೀಷ್, ಸ್ಪೋಕನ್ ಅಂದರೆ ಮಾತಾಡೋದು, ಸ್ಪೀಕ್ ಅಲ್ವಾ. ಯಾವಾಗ ನಿಮಗೆ ಮಾತಾಡಲಿಕ್ಕೆ ಕಲಿಬೇಕು, ನೀವು ಮಾತಾಡಬೇಕಾಗತ್ತೆ ಅಲ್ವಾ. ಯಾವಾಗ ನೀವು ಚಿಕ್ಕವರಿದ್ರಿ, ನೀವು ನಡಿಬೇಕು ಅಂದರೆ ನೀವು ನಡೆಯೋಕ್ಕೆ ನೀವು ಕಲಿತ್ರಿ ಅಲ್ವಾ. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಪ್ರಯತ್ನ ಪಟ್ರಿ. ಅದೇ ರೀತಿ ನೀವು ಮಾತಾಡಬೇಕು ಅಂದರೆ ನೀವು ಪ್ರಯತ್ನ ಪಟ್ರಿ. ಸೊ ಅದೇ ರೀತಿ ನಿಮಗೆ ಇಂಗ್ಲೀಷು ನೀವು ಮಾತಾಡಬೇಕು ಅಂದರೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಲ್ವಾ. ಆವಾಗಷ್ಟೇ ನೀವು ಇಂಗ್ಲೀಷನ್ನು ಕಲಿಬೋದು. ಯಾರ ಹತ್ರನೂ ಮಾತಾಡಿ, ನಿಮ್ಮದು ವಾಚ್ಮೆನ್ ಇರ್ಬೋದು, ಇಲ್ಲ ನಿಮ್ಮ ಕೊಲೀಗ್ಸ್ಗಳು ಇರ್ಬೋದು. ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಸಂಗಡಿಗರು ಇರ್ತಾರೆ, ಇಲ್ಲ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಾದರೆ ನಿಮ್ಮ ಸಹಪಾಠಿಗಳಿರ್ತಾರೆ, ಇಲ್ಲ ಮನೆಯಲ್ಲೇ ಇರ್ತೀರಾ, ಹೌಸ್ ವೈಫ್, ಗೃಹಿಣಿಯರು, ನೀವು ಮನೆಯಲ್ಲೇ ನಿಮ್ಮ ಪರಿವಾರದವ್ರ ಜೊತೆಗೆ ಮಾತಾಡ್ಬೋದು. ನೀವು ಫೇಸ್ ಟು ಫೇಸ್ ಮಾತಾಡಬೇಕಂತನೂ ಇಲ್ಲ, ನೀವು ಕಾಲ್ ಮಾಡ್ತೀರಾ, ಫೋನಲ್ಲೂ ಮಾತಾಡ್ಬೋದು ಅಲ್ವಾ. ಇವಾಗೆಲ್ಲ ಫೋನ್ ಎಲ್ಲರ ಹತ್ರನೂ ಇರುತ್ತೆ, ಫೋನಲ್ಲಿ ಮಾತಾಡ್ಬೋದು. ತಪ್ಪಾಗಲಿ ಸರಿಯಾಗಲಿ ನೀವು ಪ್ರಯತ್ನ ಪಡಿ. ಒಂದು, ನೀವು ನಿಮ್ಮಷ್ಟಕ್ಕೆ ಏನು ಕೇಳಿದ್ದೀರಾ ಅದನ್ನು ನೀವು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಕನ್ನಡಿ ಮುಂದೆ, ಇಲ್ಲಾಂದರೆ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ತೀರಾ. ಎರಡನೇದು, ಯಾರು ಸಿಗ್ತಾರೆ ಅವ್ರ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಮೂರನೇದು, ನೀವು ಯಾವುದೇ ವಸ್ತುವನ್ನು ನೋಡ್ತೀರಾ ಅದನ್ನು ಇಂಗ್ಲೀಷ್ನಲ್ಲಿ, ಇಂಗ್ಲೀಷ್ ವರ್ಡ್ ಏನಿದೆ, ಅದಕ್ಕೆ ಇಂಗ್ಲೀಷ್ ಶಬ್ದ ಏನಿದೆ ಅನ್ನೋದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಿ. ಅದು ನಿಮಗೆ ಇಲ್ಲಿ ಗೂಗಲಲ್ಲೂ ಸಿಗುತ್ತೆ, ಇಲ್ಲ ನೀವು ಟ್ರಾನ್ಸ್ಲೇಟ್ ಇರುತ್ತೆ, ಗೂಗಲ್ ಟ್ರಾನ್ಸ್ಲೇಟ್ ಇರುತ್ತೆ, ಇಲ್ಲ ನಿಮ್ಮ ಹತ್ರ ಶಬ್ದಕೋಶ ಇರುತ್ತೆ ಅಲ್ವಾ, ನಿಮ್ಮ ಹತ್ರ ಡಿಕ್ಷನರಿ ಇರುತ್ತೆ. ಅದರಿಂದನೂ ನೀವು ನೋಡಿಬಿಟ್ಟು, ಈಗ ಇದು ಏನಿದೆ, ಚೇರ್ ಇದೆ, ಚೇರು ಇಂಗ್ಲೀಷ್ನಲ್ಲಿ ಚೇರ್ ಇರುತ್ತೆ. ಸೊ ಚೇರ್, ಟೇಬಲ್, ಈ ರೀತಿ ಒಂದೊಂದು ವರ್ಡ್ಸನ್ನು ನೀವು ಪ್ರಯತ್ನ ಪಡಿ. ಆಮೇಲೆ ಆ ವರ್ಡ್ಸ್ಗಳಿಂದ ವಾಕ್ಯ ಮಾಡೋಕ್ಕೆ ನೀವು ಕಲಿಬೋದು. ಯಾವಾಗ ನಿಮಗೆ ವಾಕ್ಯ ಮಾಡಬೇಕು ಅಂದರೆ ವರ್ಡ್ಸ್ ಬೇಕಲ್ವಾ, ಶಬ್ದ ಬೇಕು. ಶಬ್ದ ಬೇಕು ಅಂದಾಗ ನೀವೇನು ಮಾಡಬೇಕು, ಆ ಶಬ್ದವನ್ನು ತಿಳ್ಕೊಳ್ಬೇಕಾಗತ್ತೆ. ಪ್ರತಿದಿನ ಒಂದು 4-5 ಶಬ್ದಗಳನ್ನು ಗೊತ್ತು ಮಾಡ್ಕೊಳ್ಳಿ ಇಂಗ್ಲೀಷ್ನಲ್ಲಿ, ಮತ್ತು ಅದನ್ನು ಬರೀರಿ. ಬರೆದ್ಬಿಟ್ಟು ಪ್ರತಿದಿನ ರಿಪೀಟ್ ಮಾಡಿ. ಅದನ್ನು ರಿಪೀಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ನಿಮಗೆ ಅದು ಮನದಟ್ಟಾಗತ್ತೆ ಅಲ್ವಾ. ಮತ್ತು ಅದೇ ಒಂದು ವರ್ಡ್ಸನ್ನು, ಅದೇ ಒಂದು ಶಬ್ದಗಳನ್ನು ನೀವು ಒಂದು ಸೆಂಟೆನ್ಸ್, ವಾಕ್ಯದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ನಿಮ್ಗೆ ಕಷ್ಟ ಆಗುತ್ತೆ, ಖಂಡಿತ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ನಿಮಗೆ ಕ್ಲಾಸ್ ಬೇಕು ಅಂದರೆ ನನ್ನ ಲಿಂಕ್ ಇದೆ, ಆನ್ಲೈನ್ ಲಿಂಕ್ ಇರುತ್ತೆ, ನನ್ನ ಬಯೋದಲ್ಲೂ ಇದೆ, ಡಿಸ್ಕ್ರಿಪ್ಷನಲ್ಲಿದೆ. ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಇಲ್ಲಿ 1 to 1 ಇದೆ, ಅಂದರೆ ನಿಮಗೆ ಸಪ್ರೇಟಾಗಿ ನಿಮಗೊಬ್ಬರಿಗೆ ಸೆಷನ್ ಬೇಕಾದರೆ, ಇದು ಅಫ್ಕೋರ್ಸ್ ಆನ್ಲೈನ್ ಇರುತ್ತೆ. ಸಪ್ರೇಟಾಗಿ ಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ. ಯಾಕೆಂದರೆ ನಿಮ್ಗೆ ಕೆಲವೊಂದು ಸಲ ಬೇರೆಯವ್ರ ಜೊತೆಗೆ ಕಲಿಯೋಕ್ಕೆ ಇಷ್ಟ ಇರೋದಿಲ್ಲ, ನಿಮ್ಗೊಬ್ಬರಿಗೆ ಕಲಿಬೇಕು ಅನಿಸಿದ್ರೆ ಅದಕ್ಕೆ ಸಪ್ರೇಟಾಗಿರುತ್ತೆ ಸೆಷನ್ನು. ಇಲ್ಲ ಪರವಾಗಿಲ್ಲ, ನಾನು ಬೇರೆಯವ್ರ ಜೊತೆಗೆ ಕಲಿತೀನಿ ಅಂದರೆ ಗ್ರೂಪ್ ಇರುತ್ತೆ. ಇಲ್ಲ ನಿಮ್ಮದೇ ಒಂದು ಗ್ರೂಪು, ನಿಮ್ಮದೇ ಒಂದು ಫ್ರೆಂಡ್ಸ್ಗಳೊಂದು ಗ್ರೂಪ್ನಲ್ಲಿ ನೀವು ಕಲಿಬೇಕಂದ್ರೂ ಕೂಡ ನೀವು ಅದನ್ನು ಮಾಡಬಹುದು. ಓಕೆನಾ. ಸೊ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ನೀವು ಪೇಮೆಂಟ್ ಮಾಡಿಬಿಟ್ಟು ಸೆಷನ್ಗಳಿಗೆ ಜಾಯ್ನ್ ಆಗ್ಬೋದು. ಮತ್ತೇನಾದರೂ ನಿಮಗೆ ಡೌಟು ಅಥವಾ ಏನಾದರೂ ಕೇಳಬೇಕು ಅಂದರೆ ನೀವು ಕಮೆಂಟಲ್ಲಿ ಡೆಫಿನೆಟಾಗಿ ಕೇಳ್ಬೋದು. ಓಕೆನಾ. ಸೊ ಯಾವಾಗ ನೀವು ಮನಸ್ಸು ಮಾಡ್ತೀರಾ ಆವಾಗ ನೀವು ಖಂಡಿತ ಕಲಿತೀರಾ. ಮತ್ತು ನಿಮಗೆ ಈ ಇಂಗ್ಲೀಷ್ ಬಂದುಬಿಟ್ಟು ಯಾವಾಗಲೂ ನಿಮಗೆ ಯೂಸ್ ಆಗುತ್ತೆ. ಈಗ ನೀವು ಗೃಹಿಣಿನೇ ಇರ್ಬೋದು, ಆವಾಗ ನಿಮ್ಮ ಮನೆಯಲ್ಲಿ ಮಾತಾಡಬೇಕು, ಇಲ್ಲ ಹೊರಗಡೆ ಸ್ಟೇಷನರಿಗೆ ಹೋಗಬೇಕು, ಇಲ್ಲ ಎಲ್ಲಾದರೂ ಹೋಗಿರ್ತೀರ, ಹೋಟ್ಲಿಗೆ ಹೋಗಿರ್ತೀರ, ಆವಾಗ ಎಲ್ಲ ಕಡೆನೂ ನಿಮಗೆ ಇವಾಗ ಇಂಗ್ಲೀಷೇ ಯೂಸ್ ಮಾಡ್ತಾರಲ್ವ. ಅದು ಬಿಡಿ, ಈಗ ಮನೆಯಲ್ಲಿ ಎಲ್ಲ ನಮ್ಮ ಮಕ್ಕಳು ಏನು ಇಂಗ್ಲೀಷನ್ನು ಕಲ್ತಿರ್ತಾರೆ. ಸೊ ನಾವು ಅವ್ರ ಜೊತೆಗೆ ಅವರನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಇಲ್ಲ ಅವ್ರಿಗೇನಾದರೂ ನಾವು ರೆಸ್ಪಾನ್ಸ್ ಕೊಡಬೇಕು, ಆನ್ಸರ್ ಹೇಳಬೇಕು, ಉತ್ತರ ಕೊಡಬೇಕು ಅಂದರೆ ನಮಗೆ ಇಂಗ್ಲೀಷ್ ಗೊತ್ತಿರಬೇಕಲ್ವ. ಸೊ ಆದ್ದರಿಂದ ಖಂಡಿತವಾಗಿ ನೀವು ಇಂಗ್ಲೀಷ್ ಕಲೀರಿ. ಇವನ್ ನೀವು ಜಾಬ್ ಹೋಗ್ತಾ ಇರ್ತೀರ ಅನಿಸುತ್ತೆ, ಇಲ್ಲ ಇಂಟರ್ವ್ಯೂ ಫೇಸ್ ಮಾಡಬೇಕು, ಇಲ್ಲ ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದರೆ, ಇಂಗ್ಲೀಷ್ ಬಂದಿರುತ್ತೆ ಆದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ, ಕಾನ್ಫಿಡೆನ್ಸ್ ಬರಬೇಕು. ಆವಾಗಲೂ ಕೂಡ ನೀವು ಈ
ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ಸ್ಪೋಕನ್ ಇಂಗ್ಲೀಷ್ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಇದು ಗೃಹಿಣಿಯರಿಗಾಗುತ್ತೆ, ವಿದ್ಯಾರ್ಥಿಗಳಿಗೂ ಓಕೆ, ಮತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾದ್ರೂ ಓಕೆ. ಓಕೆ, ಇಲ್ಲ ನೀವು ಎಲ್ಡರ್ಲಿ ಇದ್ದೀರಾ, ಮನೆಯಲ್ಲೇ ಇದ್ದೀರಾ, ನಿಮಗೆ ಗ್ರ್ಯಾಂಡ್ ಚಿಲ್ಡ್ರನ್ನು ಇಲ್ಲ ಮೊಮ್ಮಕ್ಕಳು ಇರ್ತಾರೆ, ಅವರಿಗೂ ನೀವು ರೆಸ್ಪಾನ್ಸ್ ಕೊಡಬೇಕು, ಆನ್ಸರ್ ಹೇಳಬೇಕು, ಉತ್ತರ ಕೊಡಬೇಕು ಅಂದರೆ ಖಂಡಿತವಾಗಿ ನೀವು ಕಲಿಬೋದು. ಓಕೆನಾ? ನಾನು ರೆನಿ ಡಿಸೋಜ, ಆಥರ್ ಅಂದರೆ ನಾನು ಒಂದು ಪುಸ್ತಕನೂ ಬರೆದಿದ್ದೀನಿ ಇದ್ರ ಮೇಲೆ. ಅಂದರೆ ನಮ್ಮ ಹೌ ಟು ಬಿಲ್ಡ್ ಅವರ್ ಅಥಾರಿಟಿ ಅಂದರೆ ನಮ್ಮ ಅಧಿಕಾರವನ್ನು ಹೇಗೆ ನಾವು ಬೆಳೆಸೋದು ಅಂತ ಅದರ ಮೇಲೆ ನಾನು ಪುಸ್ತಕನೂ ಬರೆದಿದ್ದೀನಿ. ಅದನ್ನು ಬೇಕಾದರೆ ಲಿಂಕಲ್ಲಿ ತಗೊಳ್ಬೋದು. ಏನಕ್ಕೆಂದರೆ ನಮ್ಮ ಅಧಿಕಾರವನ್ನು ನಾವೇ ಪಡ್ಕೊಬೇಕಾಗತ್ತೆ, ನಾವು ಯಾರ ಹತ್ರನೂ ಕೇಳೋಕ್ಕಾಗಲ್ಲ. ನಮ್ಮ ಅಧಿಕಾರ ಏನಿದೆ ನಾವು, ಯಾಕೆಂದರೆ ನಮ್ಮನ್ನು ನಾವು ಬೆಳೆಸಬೇಕು. ಫಸ್ಟಿಗೆ ಮೊದಲು ನಮ್ಮನ್ನು ನಾವು ಬೆಳೆಸ್ಬೇಕಾಗತ್ತೆ. ನಾವು ಓಕೆ ಇದರಲ್ಲಿ ನನ್ನ ಹತ್ರ ಆಗಲ್ಲ, ನನ್ನ ಬರೀ ಇಷ್ಟೇ ಬಿಡಿ, ಹಾಗೆ ನಾವೇ ತಿಳ್ಕೊಳ್ತಾ ಇದ್ರೆ ಏನಾಗುತ್ತೆ, ಬೇರೆಯವರು ಕೂಡ ನಮ್ಮ ಬಗ್ಗೆ ಅದನ್ನೇ ತಿಳ್ಕೊಳ್ತಾರೆ ಅಲ್ವಾ? ಬೇರೆಯವ್ರಿಗೆ ಬಿಡಿ, ಈಗ ನಾವು ನಮ್ಮ ಒಂದು ಲೆವೆಲು, ನಮ್ಮ ಒಂದು ಮಟ್ಟವನ್ನು ನಾವು ಹೆಚ್ಚಿಸಬೇಕು ಅಂದರೆ ನಮ್ಮ ಒಂದು ಅಧಿಕಾರವನ್ನು ನಾವು ಬೆಳೆಸ್ಕೊಬೇಕು. ಅದು ಹೆಂಗೆ ಬೆಳೆಸೋದು ಅಂದರೆ, ಈಗ ನಮ್ಮಲ್ಲಿ ಏನು ಲೋಪ ಇದೆ, ಈಗ ನಂಗೆ ಇಂಗ್ಲೀಷ್ ಬರಲ್ವೋ, ನಾನು ಇಂಗ್ಲೀಷ್ ಕಲಿಬೇಕು ಅಲ್ವಾ? ಇಲ್ಲ ನನಗೇನು ನಾನು ಕೆಲಸ ಮಾಡ್ತಾ ಇಲ್ವೋ, ನಾನು ಕೆಲಸ ಮಾಡಬೇಕು. ಇಲ್ಲ ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ, ನಾನು ಮನೆಯಿಂದ ಕೆಲಸ ಮಾಡ್ತೇನೆ, ಮನೇಲಿ ಆನ್ಲೈನ್ ಕೆಲಸನ ನಾವು ಮಾಡ್ಬೋದಲ್ವ? ಸೊ ಈ ರೀತಿ ನಮ್ಮ ಒಂದು ಏನು ಲೋಪದೋಷ ಇದೆ ನಾವು ಅದನ್ನು ಫಸ್ಟಿಗೆ ತೆಗೆಸ್ಬೇಕು ಅಂದರೆ ನಾವೇ ತೆಗಿಬೇಕು, ನಾವೇ ಮನಸ್ಸು ಮಾಡಬೇಕು. ಸೊ ಆದ್ದರಿಂದ ಈಗ ನೀವು ಇಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಏನೋ ಮನಸ್ಸು ಮಾಡಿದ್ದೀರಾ, ಅದು ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದೀರಾ. ಸೊ ಅದು ಕಲಿಬೇಕು ಅಂದರೆ ಖಂಡಿತವಾಗಿಯೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಅದು ಯಾವ ರೀತಿ ಬೇಕು ಆ ರೀತಿ. ಆದ್ದರಿಂದ ದಯವಿಟ್ಟು ನೀವು ಲಿಂಕನ್ನು ಕ್ಲಿಕ್ ಮಾಡಿ ಮತ್ತು ನನ್ನ ಸೆಷನ್ಗಳಿಗೆ ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಮಾಡಬೇಕು ಅಂದರೆ, ನಿಮಗೆ ಒಂದು ಇದ್ರ ಬಗ್ಗೆ ಒಂದು ಹೊಸ ಐಡಿಯಾಗಳನ್ನು ನಾನು ಕೊಡ್ತಾ ಇರ್ತೀನಿ. ಇಲ್ಲೂ ನೀವು ತಿಳ್ಕೊಬೋದು. ಇಲ್ಲಿ ತಿಳಿದ ಮೇಲೆ ನೀವು ನನ್ನ ಸೆಷನಿಗೆ ಜಾಯ್ನ್ ಆದಾಗ ನಿಮಗೆ ತುಂಬ ಕ್ಲಿಯರ್ ಆಗುತ್ತೆ ಅಲ್ವಾ? ಆವಾಗ ನೀವು ಅಲ್ಲಿ ನನಗೆ ಡೌಟನ್ನು ಕೇಳ್ಬೋದು, ಮತ್ತು 1 to 1 ನಾವು ಮಾತಾಡ್ಬೋದು, ಮತ್ತು ಎಲ್ಲ ಡೌಟುಗಳನ್ನು ಕ್ಲಿಯರ್ ಮಾಡ್ಬೋದು. ಓಕೆನಾ? ಮತ್ತೊಂದು ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನಾವು ಸ್ಕ್ರ್ಯಾಚಿಂದ ಕಲಿಸ್ತೀವಿ. ಸ್ಕ್ರ್ಯಾಚಿಂದ ಅಂದರೆ ಬುಡದಿಂದ. ಅಂದರೆ ನಿಮಗೆ ಫಸ್ಟಿಗೆ ವಾಕ್ಯ ಮಾಡೋಕ್ಕೆ ಬರಲ್ಲ, ಅಲ್ಲಿಂದ ವಾಕ್ಯ ಹೆಂಗೆ ಮಾಡೋದು, ಫಸ್ಟಿಗೆ ವಾಕ್ಯ ಮಾಡಬೇಕು, ಆಮೇಲೆ ಶಬ್ದಗಳನ್ನು ನಾವು ಹೇಗೆ ಹುಡುಕೋದು, ಆಮೇಲೆ ನಾವು ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಕಾಲ, ಯಾವ ಕಾಲದಲ್ಲಿ ಯಾವ ಒಂದು ಗ್ರಾಮರ್, ಯಾವ ಒಂದು ವರ್ಬ್, ಯಾವ ಒಂದು ಏನಂತೀವಿ ನಾವು ವರ್ಬನ್ನು ಯೂಸ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಏನಂತೀವಿ ಹಂತವಾಗಿ ನಾವು ತಿಳಿಸ್ತೀವಿ. ನೀವು ತಿಳ್ಕೊಬೋದು, ಅಯ್ಯೋ ನನಗೆ ಏನೋ ಬುಡದಿಂದ ಬರಲ್ಲ, ಸ್ಕ್ರ್ಯಾಚಿಂದ ಬರಲ್ಲ ಅಂತ. ಏನು ಪರವಾಗಿಲ್ಲ, ಸ್ಕ್ರ್ಯಾಚಿಂದನೇ ನಾನು ಕಲಿಸ್ತೀನಿ. ನಿಮಗೆ ಎಲ್ಲಿಂದ ಬರಲ್ಲ ಅಲ್ಲಿಂದನೇ ನಾವು ಕಲಿಸ್ತೀವಿ. ಯಾಕೆಂದರೆ ನಾವು ಸ್ಟಾರ್ಟಿಂಗಿಂದನೇ ಕಲಿಸ್ತೀವಿ, ಮತ್ತು ನೀವು ಫುಲ್ ಪಿಕಪ್ ಮಾಡ್ಕೊಬೋದು. ಓಕೆನಾ? ಸ್ಟಾರ್ಟಿಂಗಿಂದ ಸೆಂಟೆನ್ಸ್ ಫಾರ್ಮೇಷನ್, ನೀವು ವಾಕ್ಯ ಹೇಗೆ ಒಂದು ರಚನೆ ಮಾಡೋದು, ವಾಕ್ಯ ರಚನೆ ಅಲ್ಲಿಂದ ತಗೊಂಡು ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಠಿಣ ಒಂದು ವಾಕ್ಯ, ಇದು ಬಿಟ್ಟು ನೀವು ಇದು ಕಮ್ಯುನಿಕೇಷನ್ ಸ್ಕಿಲ್ಸ್, ಮಾತಾಡುವ ಒಂದು ಸ್ಕಿಲ್, ಮತ್ತು ನೀವು ಯಾವ ರೀತಿ ಬೇರೆಯವರಿಗೆ ಆನ್ಸರ್ ಕೊಡ್ಬೋದು, ಯಾವ ರೀತಿ ನೀವು ಕಮ್ಯುನಿಕೇಷನ್ ಮಾಡಬೇಕು, ಇದೆಲ್ಲವನ್ನು ನಿಮಗೆ ಒಂದು ಹಂತವಾಗಿ ಹೇಳಿಕೊಡಲಾಗುತ್ತೆ. ಇದಕ್ಕೆ 1 ಟೈಮ್ ಪೇಮೆಂಟು, ನೀವು ಪದೇ ಪೇಮೆಂಟ್ ಮಾಡಬೇಕು ಅಂತ ಇರೋದಿಲ್ಲ. ಬಟ್ ನಿಮಗೆ ಎಲ್ಲಿ ತನಕ ಒಂದು ಕ್ಲಿಯರ್ ಆಗುತ್ತೆ ಅಲ್ಲಿ ತನಕ ನಿಮಗೆ ಕ್ಲಾಸಸ್ಗಳು ಇರ್ತವೆ. ಸೊ ಆದ್ದರಿಂದ ನಿಮಗೆ ಯಾವುದು ಬೇಕು, 1 to 1 ಬೇಕಾ, ಒಬ್ಬರಿಗೆ ಬೇಕಾ, ಇಲ್ಲ ನಿಮಗೆ ಗ್ರೂಪಲ್ಲಿ ಬೇಕಾ ನೋಡಿ, ಇಲ್ಲ ನಿಮ್ಮದೇ ಒಂದು ಗ್ರೂಪ್ ಮಾಡ್ತೀರಾದರೂ ಕೂಡ ನೀವು ಗ್ರೂಪ್ ಮಾಡಿಬಿಟ್ಟು ನನಗೆ ಈ ಲಿಂಕಲ್ಲಿ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಾನು ರೆನಿ ಡಿಸೋಜ, ಸೈನಿಂಗ್ ಆಫ್. ನೀವು
ಲಿಂಕನ್ನು ಕ್ಲಿಕ್ ಮಾಡಿ ಮತ್ತು ನನ್ನ ಸೆಷನ್ಗಳಿಗೆ ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಮಾಡಬೇಕು ಅಂದರೆ ನಿಮಗೆ ಒಂದು ಇದ್ರ ಬಗ್ಗೆ ಒಂದು ಹೊಸ ಹೊಸ ಐಡಿಯಾಗಳನ್ನು ನಾನು ಕೊಡ್ತಾ ಇರ್ತೀನಿ. ಇಲ್ಲೂ ನೀವು ತಿಳ್ಕೊಬೋದು. ಇಲ್ಲಿ ತಿಳಿದ ಮೇಲೆ ನೀವು ನನ್ನ